ಹಸ್ವಾಗ್ತಿದೆ. ಇವ್ರೇನು ಯಾವಾಗ ಬರ್ತಾರೋ ಏನೋ, ಇನ್ನೂ ಬರ್ತಾನೆ ಇಲ್ಲ ಯಾರು. ಎಷ್ಟೊತ್ತು ಊಟ ಮಾಡ್ತಾರೆ ಮಾರಾಯ ಇಲ್ಲ. ಸರ್ 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 ಜಾನು ಸರ್ ನನ್ನ ಜಾನು ಸರ್ ಸರ್ ನನ್ನ ಜಾನು. ಎಂತ ಆಯ್ತು ಮಾರಾಯ? ಯಾಕೆ ಅಳ್ತಿ? ಹೆಣ್ಮಕ್ಳ ಥರ ಯಾಕೆ ಅಳ್ತಿದ್ಯಾ? ಎಂತ ಆಯ್ತು? ಸರ್ ನನ್ನ ಜಾನು ನಾನು ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಿಟ್ಟು ಹೋಗಿದ್ದೆ. ವಾಪಸ್ ಬಂದು ನೋಡಿದ್ರು ನನ್ನ ಜಾನು ಅಲ್ಲಿ ಇಲ್ಲ ಇಲ್ಲ. ನನ್ನ ಜಾನು ಸರ್ ನನ್ನ ಜಾನು. ಜಾನ್ ಅಂದ್ರೆ ಯಾರು ಮಾರಾಯ? ಜಾನು ಅಂದ್ರೆ ನಾನು ಹೇಳ್ತೀರಿ. ನಿನ್ ಹೇಳ್ತೀನಿ ಅಂತದಕ್ಕ ನೀನು ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಒಬ್ಬಳನ್ನೇ ಬಿಟ್ಟು ಹೋಗಿದ್ದು? ಅದು ನಾನು ನಿಮ್ಮ ಫೋನ್ ಮಾಡ್ಬೇಕಾಗಿತ್ತು ರೀ. ಅದಕ್ಕೆ ನಾನು ನೋಡಿದ್ರೆ ನೆಟ್ವರ್ಕ್ ಇದ್ದಿದ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಫೋನ್ ಮಾಡಿ ಬರ್ತಾರೆ ಅಂತ ನಾನು ಹೋದೆ. ವಾಪಸ್ ಬಂದು ನೋಡಿದ್ರೆ ಕಲ್ಲಿದ್ದಿದ್ದೆ ಇಲ್ಲ. ಹೆಂಡ್ತಿಗಿಂತ ನೀನು ಫೋನ್ ಕಾಲ್ ಇಂಪಾರ್ಟೆಂಟ್ ಆಗಿತ್ತಾ? ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳಕ್ ಬರಲ್ಲ? ಫೋನ್ ಅಂತ ಫೋನ್ ಬಂದ ಮಾರ ಎಲ್ಲ ಸಂಬಂಧ ಎಲ್ಲ ಹಾಳಾಗೋಯ್ತು ನೋಡು. ಹೆಂಡ್ತಿನ ಬಿಟ್ಟು ಫೋನ್ ಮಾಡಕ್ ಹೋಗಿದ್ನಂತ. ಎಂತ ಮನುಷ್ಯ ಮಾರಾಯ ನೀನು. ಯಾವ ವ್ಯೂ ಪಾಯಿಂಟು? ಇಲ್ಲಿ ಮುಂದೆ ಮೇನ್ ರೋಡಿಂದ ರೈಟ್ ತೊಗೊಳತ್ಲೆ ಒಂದು ವ್ಯೂ ಪಾಯಿಂಟ್ ಐತಲ್ರಿ, ಆದ ವ್ಯೂ ಪಾಯಿಂಟ್ ರೀ. ಏನಿಗೆ ಮೊದಲು ಅಳೋದು ನಿಲ್ಸು ಮಾರಾಯ. ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ. ಅಳೋದು ನಿಲ್ಸು ಮಾರಾಯ. ಅಳೋ ಮುಂಚೆ ಥರ ಅಳ್ಕೋತ ನೋಡೋಣ ಏನಾಯ್ತು ನೋಡೋಣ. ಅಳೋದು ನಿಲ್ಸು ನೀನು ಮೊದಲು. ಎಲ್ಲರೂ ಊಟಕ್ಕೆ ಹೋಗ್ಬಿಟ್ರು ಮಾರಾಯ. ನೀನು ಇವಾಗ ಬಂದಿದ್ಯಾ? ಸರಿ ಕೂತ್ಕೋ, ನಾನೇ ರಿಜಿಸ್ಟರ್ ಮಾಡ್ಕೊಂಡು ನಿನ್ನ ಕಂಪ್ಲೇಂಟು. ಕೂತ್ಕೋ. ಹಲೋ ಮೇಡಮ್ ಅವ್ರಿ, ಇಲ್ಲಿ ಒಂದು ಕೇಸ್ ಬಂದಿದೆ ಮೇಡಮ್. ಅದು ಏನು ಮಾಡಲಿ? ರಿಪೋರ್ಟ್ ಮಾಡ್ಕೊಳ್ಳ? ನೀವು ಬರ್ತೀರಾ ಅಂತ ಕೇಳೋಕೆ ಫೋನ್ ಮಾಡಿದೆ ಮೇಡಮ್. ಸರಿ ಮೇಡಮ್, ಸರಿ ಮೇಡಮ್, ಆಯ್ತು ಮೇಡಮ್. ಮೇಡಮ್ ಅವ್ರು ಆಮೇಲೆ ಬರ್ತಾರಂತ್ರಿ. ಇವಾಗ ನೀವೇ ರಿಜಿಸ್ಟರ್ ಮಾಡ್ಕೊಂಡು ಸ್ಥಳ ಹಾಜರು ಮಾಡ್ಬರ್ರಿ ಅಂತ ಹೇಳ್ತಿದ್ದಾರೆ ಅವರು. ನಡೀರಿ. ಈ ಪಿ ಸಿಗಳು ಇನ್ನೂ ಬರಲೇ ಇಲ್ಲ. ಎಂತ ಪಿರಿ ಪಿರಿ ಮಾರ. ಸರ್ ಪ್ಲೀಸ್ ಪ್ಲೀಸ್ ಬೇಗ ಬನ್ನಿರಿ. ನನ್ನ ಜಾನುಗೆ ಏನಾತ ನೋಡಿ ಬರ್ರಿ. ನನಗೆ ಕೈ ಕಾಲಕ್ಕೆ ಶಕ್ತಿನ ಇಲ್ದಂಗೆ ಆಗಕತ್ತೈತಿ. ನನಗೆ ಭಾಳ ಟೆನ್ಷನ್ ಆಗಕತ್ತೈತಿ. ದಯವಿಟ್ಟು ಜಲ್ದಿ ಬರ್ರಿ. ಓಹ್ ಬಂದ್ರಾ? ಭಾಳ ಬೇಗ ಊಟ ಮಾಡ್ಕೊಂಡು ಬಂದ್ರಿ ಮಾರ ಅಲ್ಲ? ಇಲ್ಲ ಸರ್, ಅವ್ನು ತಂದು ಕೊಳ್ಳಿಲ್ಲ ಮಾರ. ಅವನು ಬೇಗ ಬೇಗ ಸ್ವಲ್ಪ ಲೇಟ್ ಆಯ್ತು ಅಂತ ಬೇಸರ ಮಾಡ್ಕೊಬಿಡಿ ಆಯ್ತಾ? ನಾನಿನ್ನು ಊಟನೇ ಮಾಡಿಲ್ಲ ಮಾರಯ್ಯ. ಆಗ್ಲಿ ಮತ್ತೊಂದು ಕೇಸ್ ಬಂತು. ಇವಾಗ ನೋಡ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರೆ ನೀವೇ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗ್ಬೇಕೀಗ. ನಡೀರಿ ಹೋಗಿ ಬರೋಣ. ಏನಾಯ್ತು ಸರ್? ಇವ್ರು ಹೆಂಡತಿ ಅಲ್ಲಿ ಎಲ್ಲ ವ್ಯೂ ಪಾಯಿಂಟಲ್ಲಿ ನಿಂತಿದ್ರಂತೆ ಮಾರ. ವ್ಯೂ ಪಾಯಿಂಟಲ್ಲಿ ಇವರು ಫೋನ್ ಮಾಡಕ್ ಹೋಗಿದ್ರಂತೆ. ಇವ್ರು ವಾಪಸ್ ಬಂದ ತಕ್ಷಣ ಅವ್ರು ಅಲ್ಲಿ ಇಲ್ವಂತೆ. ಇಲ್ಲ ಹುಡುಕೊಡಿ ಅಂತ ಬಂದಿದ್ದಾರೆ ಇವಾಗ. ಅಲ್ಲೇ ಎಲ್ಲಾದ್ರೂ ಇರ್ತಾರೆ ನೋಡ್ಬೇಕು ಮಾರಾಯ. ಹಂಗೆ ಸೀದಾ ಪೊಲೀಸ್ ಸ್ಟೇಷನ್ ಬಂದ್ರೆ ಈಗ ಆಯಮ್ಮ ನಿಮ್ಮನ್ನು ಹುಡುಕ್ತಿರಲ್ವಾ? ಇಲ್ಲ ಇಲ್ಲ, ಅಲ್ಲೆಲ್ಲೂ ಕಾಣಲಿಲ್ಲ. ನಾ ಹುಡುಕೇನಿ ಎಲ್ಲೂ ಕಾಣಲಿಲ್ಲ. ಮತ್ತೆ ಆಳ್ಬೇಡ ನಡಿ ಮಾರ. ಹುಡುಕುವ ನಡಿ. ಏನ್ರಿ ಇದೇ ವ್ಯೂ ಪಾಯಿಂಟಾ? ಇಲ್ಲಿಂದ ಕೆಳಗೆ ಹೋದ್ರೆ ಅದ ವ್ಯೂ ಪಾಯಿಂಟ್ ಸರ್. ಅಲ್ಲೇ ಐತಲ್ರಿ, ಅಲ್ಲಿ ಕಟ್ಗಿಯಿಂದ ಹಿಂಗೆ ಬಾರ್ಡರ್ ಕಟ್ಟಾರ. ಇಲ್ಲಿಂದ ಕೆಳಗೆ ಹೋಗ್ಬೇಕು ಸರ್. ಇಲ್ಲಿಂದ ಇಳಿದು ಹೋಗಿದ್ವಿ ಸರ್ ನಾವು. ನಡ್ರಿ ಅಲ್ಲಿ ಹೋಗೋಣ ನಡ್ರಿ. ನಿಲ್ಲ ಮಾರ್ಯ ಹೋಗುವ. ಇಲ್ಲಿ ಉಂಟಲ್ಲ, ಇಲ್ಲಿ ಅಂಗಡಿ ಉಂಟಲ್ಲ, ಇಲ್ಲೆಲ್ಲ ವಿಚಾರಿಸಿಲ್ಲ ನೀನು? ನಾವು ವಿಚಾರ ಮಾಡ್ತೀವಿ. ನಿಲ್ಲು ಮಾರ್ಯ ಒಂದು ಸ್ವಲ್ಪ ಹೊತ್ತು. ಅಲ್ರಿ ಆಕಿ ಇಲ್ಲಿ ಇದ್ದಿತ್ತಿಲ್ರಿ, ಅಲ್ಲಿ ಕೆಳಗಡೆ ಇದ್ಲು. ಅದಕ್ಕೆ ಅಲ್ಲಿ ಹೋಗೋಣ ಬರ್ರಿ ಅಂತ ಹೇಳಾಕತ್ತೀನಿ. ನಿನ್ನ ಹೆಸರೆಂತ ಮಾರ್ಯ? ಪ್ರೀತಮ್ ಅಂತ್ರಿ. ಆಗ್ಲಿ ಹೇಳ್ದೆ ಅಲ್ಲ, ಮರ್ತಾಯ್ತು ಮಾರ್ಯ. ನೀವು ಸ್ವಲ್ಪ ಸುಮ್ಮನೆ ಆರಾಮಾಗಿ ನಿಲ್ಲಿ ಆಯ್ತಾ? ನಾವು ಮಾಡ್ತೀವಿ ನಮ್ಮ ಕೆಲಸ. ಓಕೆನಾ ಕಾನ್ಸ್ಟೇಬಲ್? ಏಮನ್ನ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಬನ್ರಿ. ಪ್ರೀತಮ್, ನಿಮ್ಮ ಹೆಂಡತಿ ಫೋಟೋ ತೋರಿಸಿ ಅವ್ರಿಗೆ. ಏನಮ್ಮ ಇಲ್ಲಿ ಯಾವ್ದಾದ್ರು ಹೆಂಗಸ್ನ ನೋಡ್ದ? ಅಲ್ಲಿ ವ್ಯೂ ಪಾಯಿಂಟ್ ನೋಡಕ್ ಬಂದಿದ್ರಂತೆ ಟೂರಿಸ್ಟ್. ಅಯ್ಯೋ ಸರ್, ಆವಾಗಲೇ ಈ ಅಪ್ಪನೂ ಅಮ್ಮನೂ ಕೆಳಗಡೆ ಹೋಗಿದ್ರು ಸರ್ ಬೆಳಿಗ್ಗೆ. ಆಮೇಲೆ ಈ ಅಪ್ಪ ಆ ಕಡೆ ಹೋಯ್ತು, ಅಮ್ಮ ಕಾಲು ಜಾರಿ ಕೆಳಗಡೆ ಬಿದ್ದುಬಿಡ್ತು ಸರ್. ಏನೋ ಕಾಲು ಜಾರಿ ಕೆಳಗಡೆ ಬಿದ್ಲಾ? ನೀನು ನೋಡಿದ್ಯಾ? ಏನಮ್ಮ ನಿಜ ಹೇಳ್ತಿದ್ಯಾ ಹೇಗೆ? ಆವಾಗಲೇ ಇವ್ರು ಕೇಳ್ಕೊಂಡು ಬಂದಿದ್ರಂತೆ. ಮತ್ತೆ ನೀನು ಹೇಳ್ಬೇಕಿಲ್ವ ಅವ್ರಿಗೆ? ಮತ್ತೆ ಯಾಕೆ ಪೊಲೀಸರಿಗೆ ಯಾಕೆ ಇನ್ನೂ ತನಕ ಇನ್ಫಾರ್ಮ್ ಮಾಡಿಲ್ಲ? ನೀನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ನಿಮ್ಗೆ ಎಂತ ಗೊತ್ತು ಸರ್? ನನಗೆ ಗೊತ್ತಿಲ್ಲ ಸರ್. ಅವ್ರು ಸಹ ಯಾರು ಸಹ ಬಂದಿಲ್ಲ ಸರ್ ಇಲ್ಲಿಗೆ. ನಾನು ಆಕೆ ನೋಡಿ ನನಗೆ ತುಂಬ ಭಯ ಆಗೋಯ್ತು ಸರ್. ಹಾಗಾಗಿ ನಾನು ಸುಮ್ಮನೆ ಇಲ್ಲೇ ಕೂತಿದ್ದೆ ಸರ್. ನಾನು ಏನು ಮಾಡಬೇಕು ನನಗೆ ತೋಚಲೇ ಇಲ್ಲ ಸರ್. ಅಯ್ಯ, ನಾನು ಆಗಲ್ಲಿ ಬಂದಿದ್ದೀರಿ, ನೀವು ಇದ್ದಿದ್ದಿಲ್ಲ ಇಲ್ಲೇ. ಆ ಅಜ್ಜಾರು ಕುಂತಿದ್ರು. ಅವರು ಏನಾಯ್ತು ನಮ್ಗೆ ಗೊತ್ತಿಲ್ಲ ಅಂದ್ರಿ. ಅದೇ ನಾನು ಊಟಕ್ಕೆ ಹೋಗಿದ್ದೆ. ನಾನು ಊಟ ಮಾಡ್ಕೊಂಡು ವಾಪಸ್ ಬಂದೆ. ಇವಾಗ ನನಗೆ ಭಯ ಆಯಿತು. ಊಟನೂ ಹೋಗಲಿಲ್ಲ ನನಗೆ. ಊಟ ಮಾಡೋಕ್ಕೂ ಆಗಲಿಲ್ಲ. ಎಂತ ಸಹ ತಿನ್ನಕ್ಕೆ ಆಗಲೇ ಇಲ್ಲ. ನನಗೆ ಭಯ ಆಗ್ತಿತ್ತು. ನಾನು ಹಾಗೆ ವಾಪಸ್ ಬಂದುಬಿಟ್ಟೆ. ಅದೇ ಇವಾಗ ಬಂದು ಕೂತ್ಕೊಂಡೆ. ನೀವು ಬಂದ್ರಿ. ಅಯ್ಯೋ ಜಾನು,
ಜಾನು ನನ್ನ ಬಿಟ್ಟು ಹೆಂಗೆ ಓದಿ ನೀನು ಜಾನು ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಂಗಿಲ್ಲ ನೀ ಹೆಂಗೆ ಓದಿ ನನ್ನೊಬ್ಬರನ್ನ ಬಿಟ್ಟು ಅಯ್ಯೋ ಯವ್ವ ನಾನು ಏನು ಮಾಡಲಿ ನಾನು ಯಾಕಾದ್ರೂ ಕರ್ಕೊಂಬಂದೆ ಇಲ್ಲಿಗೆ ಸಮಾಧಾನ ಮಾಡ್ಕೊ ಮಾರಾಯ ಏ ಪ್ರೀತಮ್ ಸಮಾಧಾನ ಮಾಡ್ಕೋ ಏನಾಯ್ತು ಸರ್ ಇವ್ರು ಯಾಕೆ ಈ ಥರ ಅಳ್ತಿದ್ದಾರೆ ಅಯ್ಯೋ ಮಾರಾಯ ಆ ಅಮ್ಮ ಕಾಲ್ ಜಾರಿ ಕೆಳಗಡೆ ಬಿದ್ದೋನಂತೆ ಕಣ್ರಿ ಯಾರು ಸರ್ ಹೇಳಿದ್ದು ಇದೆ ಇಲ್ಲಿದಾರಲ್ಲ ಐ ವಿಟ್ನೆಸ್ ಇವ್ರ ಕಣ್ಣಾರೆ ನೋಡಿದ್ರಂತೆ ಆ ಅಮ್ಮ ಕಾಲ್ ಜಾರಿ ಬೀಳ್ತಾ ಇರೋದು ಹೇಳ್ತಿದಾರಲ್ಲ ಅವರು ನೋಡಿ ಪ್ರೀತಮ್ ನಡೀರಿ ಸ್ಟೇಷನ್ಗೆ ಹೋಗೋಣ ಅಲ್ಲಿ ನಮ್ಮ ಮೇಡಮ್ ಅವ್ರು ಬಂದ ತಕ್ಷಣ ನಾವು ಹುಡುಕ್ಸೋಕೆ ಪ್ರಯತ್ನ ಪಡ್ತೀವಿ ಏನಾದರೂ ಡೆಡ್ ಬಾಡಿ ಸಿಕ್ಕರೆ ನಾವು ನಿಮಗೆ ಒಪ್ಪಿಸ್ತೀವಿ ಸರಿನಾ ನಡೀರಿ ಅಯ್ಯೋ ಡೆಡ್ ಬಾಡಿ ಅನ್ಬ್ಯಾಡ್ರಿ ಸರ ನನ್ನ ಜಾನುಗೆ ಏನಾಗಿರಲ್ಲ ನನ್ನ ಜಾನು ಬದುಕಿರ್ತಾಳ ನನ್ನ ಜಾನು ಹುಡುಕಿಸ್ರಿ ನನ್ನ ಜಾನು ನನಗೆ ಬೇಕು ನನ್ನ ಜಾನು ನನ್ನ ಹುಡುಕಿಸ್ರಿ ನಾ ಎಲ್ಲಿ ಹೋಗಲ್ಲ ನಾ ಇಲ್ಲೇ ಕುಂತಿರ್ತೀನಿ ನನ್ನ ಜಾನು ಹುಡುಕಿಸ್ರಿ ನಾನು ಎಲ್ಲಿ ಹೋಗಂಗಿಲ್ಲ ಸರ ಹಲೋ ಮೇಡಮ್ ಅವರೇ ಹಾಂ ನಾವು ಇಲ್ಲೇ ಬಂದಿದ್ವಿ ಹಾಂ ಇಲ್ಲಿ ಸ್ಪಾಟಿಗೆ ಬಂದಿದ್ವಿ ಮೇಡಮ್ ಅದು ಏನಾಯ್ತು ಅಂದರೆ ಇಷ್ಟಾಯ್ತು ಮೇಡಮ್ ಇವಾಗ ಏನು ಮಾಡಿದ್ರಿ ಏನು ಮಾಡೋಕ್ಕಾಗುತ್ತೆ ಶರಣ್ ಸರ್ ಅಂತ ಆಗ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ದೊಡ್ಡ ಘಾಟ್ ಸೆಕ್ಷನು ಇಲ್ಲಿವರೆಗೂ ಯಾರು ಜೀವಂತವಾಗಿ ಸಿಕ್ಕಿದ್ದಂತೂ ನಮಗೂ ಗೊತ್ತಿಲ್ಲ ನೋಡೋಣ ಹುಡುಕ್ಸೋಣ ಹೇಳಿ ಅವರಿಗೆ ಸಮಾಧಾನ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಆಯಿತಾ ನಾನು ಬರ್ತೀನಿ ಸ್ಪಾಟಿಗೆ ಏನಾಯ್ತು ನೋಡ್ತೀನಿ ನೋಡೋಣ ಹುಡುಕ್ಸೋಕ್ಕೆ ಪ್ರಯತ್ನ ಪಡೋಣ ಡೆಡ್ ಬಾಡಿ ಸಿಕ್ಕರೆ ಸಬ್ಮಿಟ್ ಮಾಡೋಣ ಇಲ್ಲ ಅಂದರೆ ಒಂದು ಇಂತೇನು ಪ್ರೊಸೀಜರ್ ಮುಗಿಸಿ ಕಳ್ಸೋಣ ಆಯಿತಾ ಕರ್ಕೊಂಡೋಗಿ ಸ್ಟೇಷನ್ಗೆ ನಾನು ಬರ್ತೀನಿ ಇವಾಗ ಸರಿ ಆಯಿತು ಮೇಡಮ್ ಆಯಿತು ಪ್ರೀತಮ್ ನಡೀರಿ ಹೋಗೋಣ ಸ್ಟೇಷನ್ಗೆ ಮೇಡಮ್ ಅವ್ರು ಬಂದಮೇಲೆ ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಇಲ್ಲಿರೋದು ಬೇಡ ನೀವು ನಡೀರಿ ಸ್ಟೇಷನ್ಗೆ ಹೋಗುವ ನಡೀರಿ ನಾ ಎಲ್ಲೂ ಬರಲ್ರಿ ನನ್ನ ಜಾನು ಸಿಗೋ ತನಕ ನಾ ಎಲ್ಲೂ ಬರಲ್ರಿ ನಾ ಇಲ್ಲೇ ಇರ್ತೀನಿ ನನ್ನ ಜಾನೂನ್ ಹುಡುಕ್ಸಕ್ಕೆ ಪ್ರಯತ್ನ ಮಾಡ್ರಿ ನನ್ನ ಜಾನೂನ್ ಹುಡುಕಿಸ್ರಿ ನಿಮ್ಮ ಕಾಲು ಬೀಳ್ತೇನೆ ರೀ ಸರ ನನ್ನ ಜಾನೂನ್ ಹುಡುಕಿಸ್ರಿ